ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಇದೀಗ ಕಾಂಗ್ರೆಸ್ ಪೋಸ್ಟರ್ ವಾರ್ ಅನ್ನ ಮತ್ತೆ ಶುರು ಮಾಡ್ತಾ ಇದೆ. ಈ ಹಿಂದೆ ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಪೋಸ್ಟರ್ ವಾರ್ ಅನ್ನ ಮಾಡಿತ್ತು ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಈಗ ಮತ್ತೆ ಪೋಸ್ಟರ್ ವಾರ್ ಶುರುವಾದಂತೆ ಕಾಣಸಿಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ವಾರ್ ಅನ್ನ ಶುರು ಮಾಡ್ತಾ ಇದೆ. ಜೆಪಿ ಭವನದ ಮೇಲೆ ಯೂತ್ ಕಾಂಗ್ರೆಸ್ ಪೋಸ್ಟರ್ ವಾರ್ಗಳು ಶುರುವಾಗಿವೆ. ಹೊಟ್ಟೆ ಕಿಚ್ಚಿನ ಸುಮಾರ್ ಕೋಳಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಕೋಳಿ ಚಿತ್ರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಫೋಟೋವನ್ನ ಜೋಡಿಸಿ ಯಾವ ರೀತಿಯಾಗಿ ವ್ಯಂಗ್ಯ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದ್ರು ಈ ಕೋಳಿಗೆ ಹೊಟ್ಟೆ ಕಿಚ್ಚು. ಬಿಡದಿ ಪಾದಯಾತ್ರೆ ನಡುವೆ ರಾಜಕೀಯ ಪೋಸ್ಟರ್ ಸಮರ ಮುಂದುವರಿತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ನಿಂದ ತೀಕ್ಷ್ಣ ವ್ಯಂಗ್ಯ ಪ್ರಹಾರವನ್ನ ಮಾಡಲಾಗ್ತಾ ಇದೆ. ಜೆಡಿಎಸ್ ಪಾದಯಾತ್ರೆಗೂ ಮುನ್ನ ಕಾಂಗ್ರೆಸ್ ಈ ಪೋಸ್ಟರ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಪೋಸ್ಟರ್ ವಾರ್ ಮತ್ತೊಮ್ಮೆ ತಂಗಾಳಿ ಅಲ್ಲ ಬಿರುಗಾಳಿಯನ್ನೇ ಎಬ್ಬಿಸಿದಂತೆ ಕಾಣಸಿಗ್ತಾ ಇದೆ. ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದುಕೊಂಡ್ರು ಈ ಕೋಳಿಗೆ ಹೊಟ್ಟೆ ಕಿಚ್ಚು ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ಈ ಕೋಳಿಗೆ ಆ ಕೋಳಿಯ ಮುಖಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಫೋಟೋವನ್ನ ಅಂಟಿಸಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಈ ಬೆಂಗಳೂರಿನ ಜೆಡಿಎಸ್ ಪ್ರಧಾನ ಕಚೇರಿ ಜೆಪಿ ಭವನದ ಬಾಗಿಲಲ್ಲಿ ಈ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಪೋಸ್ಟರ್ ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ಫೋಟೋವನ್ನ ಕೋಳಿಯ ಚಿತ್ರದೊಂದಿಗೆ ಜೋಡಿಸಿ ಹೊಟ್ಟೆ ಕಿಚ್ಚಿನ ಸುಮಾರ್ ಕೋಳಿ ಅಂತ ಹೇಳಿ ಸಾರ್ವಜನಿಕವಾಗಿ ವ್ಯಂಗ್ಯ ಮಾಡಲಾಗಿದೆ. ಬಿಡದಿ ಪಾದಯಾತ್ರೆಗೆ ಜೆಡಿಎಸ್ 2 ದಿನಗಳ ಕಾಲ ಯಾವ ರೀತಿಯಾಗಿ ಪಾದಯಾತ್ರೆಯನ್ನ ನಡೆಸಿತ್ತು ಅನ್ನೋದನ್ನ ಗಮನಿಸಿದ್ದೀವಿ. ಈ ಜೆಡಿಎಸ್ ಸಿದ್ಧತೆ ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಬರೀ 2 ದಿನಕ್ಕೆ ಮಾತ್ರ ಈ ಒಂದು ಪಾದಯಾತ್ರೆ ಸೀಮಿತ ಆಗಿದೆ. ಮತ್ತೊಂದು ಕಡೆ ಬೇರೆ ದಿನಾಂಕವನ್ನ ನಿಗದಿ ಮಾಡ್ಕೊಂಡು ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಸೊ ಆ ಸಂದರ್ಭವನ್ನ ಆ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಈ ಟಾಂಗ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಪೋಸ್ಟರ್ ನಲ್ಲಿ ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದುಕೊಂಡ್ರು ಈ ಕೋಳಿಗೆ ಹೊಟ್ಟೆ ಕಿಚ್ಚು ಅನ್ನುವಂತಹ ತೀಕ್ಷ್ಣ ವಾಕ್ಯಗಳನ್ನ ಅಂದ್ರೆ ಪದ ಬಳಕೆಯನ್ನ ಮಾಡಿ ಪ್ರದರ್ಶಿಸಲಾಗಿದೆ. ನೋಡಿ, ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ಹಳೆ ರಾಜಕೀಯ ವೈರತ್ವಕ್ಕೆ ಈ ಪೋಸ್ಟರ್ ಸಮರ ಹೊಸ ಇಂಧನವನ್ನ ಎರಚುವಂತಹ ಕೆಲಸಗಳಾಗ್ತಾ ಇದೆ. ಕಾಂಗ್ರೆಸ್ನ ಈ ತೀಕ್ಷ್ಣ ದಾಳಿಗೆ ಜೆಡಿಎಸ್ ಪಾಳೆಯದಿಂದ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಬೆಂಬಲಿಗರು, ಅವರ ಬೆಂಬಲಿಗ ನಾಯಕರು ಇದು ಕಾಂಗ್ರೆಸ್ನ ವೈಫಲ್ಯ ಹಾಗೂ ಬೆದರಿಕೆ ರಾಜಕೀಯದ ಸಂಕೇತ ಅಂತ ಕೂಡ ಹೇಳಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಆದರೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಎಚ್.ಡಿ.ಕೆ ಹೇಳಿಕೆಗಳು ಹಾಗೂ ಪಾದಯಾತ್ರೆಯ ಗಿಮಿಕ್ ವಿರುದ್ಧ ನಮ್ಮ ಹೋರಾಟ ಮುಂದುವರಿಲಿಕ್ಕಿದೆ ಅಂತ ಕೂಡ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ.
ಚುನಾವಣೆಗಳು ಹತ್ರ ಆಗ್ತಾ ಇದ್ದಂತೆಯೇ ಮತ್ತೆ ಪ್ರಮುಖ ನಾಯಕರ ಪಾದಯಾತ್ರೆಗಳು ತೀವ್ರಗೊಳ್ತಾ ಇದ್ದಂತೆ ಈ ಬೀದಿ ರಾಜಕಾರಣ ಅಥವಾ ಈ ಪೋಸ್ಟರ್ ವಾರ್ಗಳ ಮೂಲಕ ಮತ್ತಷ್ಟು ಕಾವನ್ನ ಪಡೆದುಕೊಳ್ಳೋದು ಸರ್ವೇ ಸಾಮಾನ್ಯ. ಈಗಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಈ ಪೋಸ್ಟರ್ ವಾರ್ ಮುಂಬರುವ ದಿನಗಳಲ್ಲಿ ಇನ್ಯಾವ ಸ್ವರೂಪವನ್ನ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಒಂದ್ ಕಡೆ ಈಗ ಕಾಂಗ್ರೆಸ್ ಈ ಒಂದು ಪೋಸ್ಟರ್ ಅನ್ನ ಹಂಚಿಕೆ ಮಾಡಿದ್ದಾಯ್ತು ಅಥವಾ ಅಂಟಿಸಿದ್ದಾಯ್ತು. ನೆಕ್ಸ್ಟ್ ಜೆಡಿಎಸ್ ಯಾವ ರೀತಿಯಾಗಿ ಇದಕ್ಕೆ ತಿರುಗು ಬಾಣವನ್ನ ನೀಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ.